Hi students, welcome to the accountancy class. Today we have to know how to calculate the new profit sharing ratio. We should know what is new profit sharing ratio and how to calculate the new profit sharing ratio in retirement of a partner. Students, you already know the calculation of new profit sharing ratio when the admission of a new partner in the previous chapter, that is the third chapter. In this chapter, you should know what is new profit sharing ratio and how to calculate new profit sharing ratio in case of retirement of any partner. In case of retirement of any partner. ನೋಡಿ ನೀವು ಲಾಸ್ಟ್ ಚಾಪ್ಟರ್ಲ್ಲಿ ತಿಳ್ಕೊಂಡಿದ್ದೀರಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೇನು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಯಾವಾಗ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದಾಗ, ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆದಾಗ. ಈ ಚಾಪ್ಟರ್ಲಿ ಇಲ್ಲೂ ಕೂಡ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ಇರುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಂಡಾಗ. ಓಕೆ, ಇಲ್ಲಿ ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಂಡಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. ಪ್ರೀವಿಯಸ್ ಚಾಪ್ಟರಲ್ಲಿ ಅಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ತೀವಿ ಯಾವಾಗ ಪಾರ್ಟ್ನರ್ ಅಡ್ಮಿಷನ್ ಆಗುತ್ತೆ. ಓಕೆ, ಎರಡು ಕಡೆಗೂ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. What is new profit sharing ratio, NPSR or new share? New share. What is the new profit sharing ratio? New profit sharing ratio, it is the ratio in which remaining partners share future profits after retirement of any partner. New profit sharing ratio means it is the ratio in which remaining partner share future profits after retirement of any partner. ಅಂದರೆ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ನಾವು ಯಾವುದು ಕರಿತೀವಿ ಅಂದರೆ, ಒಬ್ಬ ಪಾರ್ಟ್ನರು ರಿಟೈರ್ಮೆಂಟ್ ಆದಮೇಲೆ, ಯಾವುದಾದ್ರೂ ಪಾರ್ಟ್ನರು ಫರ್ಮಿಂದ ರಿಟೈರ್ಮೆಂಟ್ ಆದಮೇಲೆ ಇನ್ನು ಉಳಿದಂಥ ಪಾರ್ಟ್ನರು, ಯಾರ್ಯಾರು ಉಳಿತಾರ ಪಾರ್ಟ್ನರ್ಸ್, ಅವರು ಮುಂದಿನ ಪ್ರಾಫಿಟ್ ಲಾಸನ್ನು ಯಾವ ರೇಷಿಯೋದಲ್ಲಿ ಹಂಚ್ಕೋತಾರೆ, ಆ ರೇಷಿಯೋನ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಇಲ್ಲಿ ನಾವು ಕರಿತೀವಿ. ಅಂದರೆ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದಮೇಲೆ, ಯಾವುದಾದ್ರೂ ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಂಡ್ರೆ ಇನ್ನು ಉಳಿದಂಥ ಪಾರ್ಟ್ನರು ಫ್ಯೂಚರಲ್ಲಿ ಪ್ರಾಫಿಟ್ಸನ್ನು ಶೇರ್ ಮಾಡ್ಕೋತಾರಲ್ಲ, ಆ ಶೇರ್ ಏನಿದೆ ಅದನ್ನು ನಾವಿಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಮತ್ತು ಆ ರೇಷಿಯೋನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದಕ್ಕೂ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ಯೂಸ್ ಮಾಡಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ವಾಟ್ ಈಸ್ ದಟ್ ಫಾರ್ಮುಲಾ? ಓಕೆ, ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೈ ಯೂಸಿಂಗ್ ಎ ಫಾರ್ಮುಲಾ. ದಟ್ ಫಾರ್ಮುಲಾ ಈಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, new share or new profit sharing ratio. New share is equal to old share or old ratio. Okay, old share or old ratio plus share gained or share gained or acquired share. Okay, this is the formula for calculating new profit sharing ratio in case of retirement of a partner. Okay, new share or new profit sharing ratio. New share is equal to old share plus share gained.
We have to calculate the new share by adding the share gained to old ratio. ಅಂದರೆ ಓಲ್ಡ್ ರೇಷಿಯೋಗೆ ಇವರು ಏನು ಶೇರ್ ಗೈನ್ ಮಾಡಿದ್ರು, ಶೇರ್ ಗೈನ್ ಏನು ಮಾಡಿರ್ತಾರೋ ಆ ಶೇರನ್ನು ಆ್ಯಡ್ ಮಾಡಿದ್ರೆ, ಪ್ಲಸ್ ಮಾಡಿದರೆ ನಮಗೆ ನ್ಯೂ ಶೇರ್ ಬರುತ್ತೆ. ಇಲ್ಲಿ ನಾವು ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು. ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಹೇಗೆ ಬರುತ್ತೆ. 6 ಮಾರ್ಕ್ಸ್ ಪ್ರಾಬ್ಲಮ್. ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಪ್ರಾಬ್ಲಮ್ ನೋಡೋಣ. Student, is the problem. First read and write the problem in your notebook, and then we can solve the problem. As per our solution, you should write in your notebook. There are two situations for calculation of new profit sharing ratio. There are two situations. First one, when old ratio and share gain are given. Calculation of new profit sharing ratio when old ratio and share gain are given. ಅಂದರೆ ಓಲ್ಡ್ ರೇಷಿಯೋ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಜೊತೆಗೆ ಶೇರ್ ಗೈನ್ ಕೊಟ್ಟಿರ್ತಾರೆ. ಎರಡು ಕೊಟ್ಟಿದ್ದಾಗ ಎರಡು ಪ್ಲಸ್ ಮಾಡಿದ್ರೆ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. ಸೆಕೆಂಡ್ ಕೇಸ್, ಸೆಕೆಂಡ್ ಸಿಚುವೇಶನ್ ಬರುತ್ತಿದೆ. ವೆನ್ ಓಲ್ಡ್ ರೇಷಿಯೋ ಗಿವನ್ ಅಂಡ್ ಓಲ್ಡ್ ರೇಷಿಯೋ ಅಂಡ್ gain ratio are given. Old ratio and gain ratio are given. That is the second situation. ಅಂದರೆ old ratio ಇರುತ್ತೆ, ಜೊತೆಗೆ gain share ಇರಲ್ಲ, gain ratio ಕೊಡ್ತಾರೆ. gain ratioನೇ ಬೇರೆ, share gainನೇ ಬೇರೆ, ಡಿಫ್ರೆಂಟ್ ಇದೆ. ಆ gain ratio ಕೊಟ್ಟಾಗ, ratio ಅಂದರೆ 2:1, 3:1, 4:1 ಈ ರೀತಿ ಬರುತ್ತೆ gain ratio. ಗೈನ್ಡ್ ಶೇರ್ ಅಂದರೆ ಇಲ್ಲಿ ಬಂದಿದೆ 1/9, 1/10, 1/8 ಈ ರೀತಿ ಬರುತ್ತೆ. 2/8, 3/8. ಇಟ್ ಈಸ್ ದ ಗೈನ್. ಶೇರ್ ಗೈನ್ಡ್ ಇಲ್ಲಿದೆ. ಗೈನ್ ರೇಷಿಯೋ ಕೊಡ್ತಾರೆ. ಗೈನ್ ರೇಷಿಯೋ ಕೊಟ್ಟಾಗ ಸೆಕೆಂಡ್ ಕೇಸ್, ಸೆಕೆಂಡ್ ಸಿಚುಯೇಷನ್, ಆಗ ಬೇರೆ ನಾವು ಬೇರೆ ಟೈಪಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆ, ಅಲ್ಲಿ ಬೇರೆ ಡಿಫ್ರೆಂಟ್ ಟೈಪ್ ಇದೆ. ಇಲ್ಲಿ ಬನ್ನಿ ನೋಡಿ, ಫಸ್ಟ್ ಪ್ರಾಬ್ಲಮ್ ನಾವು ಓದಿ. ಎಕ್ಸ್, ವೈ ಅಂಡ್ ಝೆಡ್ ಆರ್ ಪಾರ್ಟ್ನರ್ಸ್ sharing profit and losses in the ratio of 3:2, 4:3:2, in the ratio of 4:3:2. This is called old share. 4:3:2. That means old share means is the ratio. This is the share of profit and loss before retirement of any partner. Before retirement of any partner. This is called old share or old ratio. Old ratio is given. And next, Y retires. Y. That means Y partner is retired from the business. His share is gained by X and Z as 2/9 and 1/9. X share of profit is gained by Y share of profit is gained by X and Z as 2/9 and 1/9 share. Calculate new profit sharing ratio of X and Z. The continuing partner is X and Z. We have to calculate the new profit sharing ratio for X and Z because they are continued partners. Okay, remaining partners. ನೋಡಿ, X, Y, Z 3 ಪಾರ್ಟ್ನರ್ಸ್ ಇದ್ದಾರೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ. ಆ 3 ಪಾರ್ಟ್ನರ್ಸ್ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಓಲ್ಡ್ ಶೇರ್ ಕೊಟ್ಟಿದ್ದಾರೆ. 4:3:2 ಇದೆ, ಅದು ಬೇಕು ನಿಮಗೆ. ನೆಕ್ಸ್ಟ್ ಬಂದಾಗ Y ರಿಟೈರ್ ಆಗ್ತಾರೆ. ಇಲ್ಲಿ Y ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ರಿಟೈರ್ಮೆಂಟ್ ತಗೊಂಡ ಮೇಲೆ ಇವರು ಶೇರ್ ಗೇನ್ ಮಾಡಿದ್ದಾರೆ. ಶೇರ್ ಗೇನ್ ಏನು ಶೇರ್ ಗೇನ್ ಮಾಡಿದ್ದಾರೆ ಅಂದರೆ X 2/9 ತಗೊಂಡಿದ್ದಾರೆ, Y Z 1/9 ತಗೊಂಡಿದ್ದಾರೆ. ಯಾವುದನ್ನ? Y ಶೇರ್.
ವೈ ಶೇರನ್ನು ಇವರು ಗೇನ್ ಮಾಡಿದ್ದಾರೆ, ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾವ ಶೇರ್ ಅಂದರೆ 2/9, 1/9. ಅದು ಎರಡು ಇದ್ರೂ ಸಾಕು ನಮಗೆ ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಫಾರ್ಮುಲಾ ಇದೆ, ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಫಸ್ಟ್ ಯು ಶುಡ್ ರೈಟ್ ಎ ಫಾರ್ಮುಲಾ heading. First you should write heading, calculation of answer the solution, calculation of new profit sharing ratio of remaining partners, that is X and Z. New profit sharing ratio of X and Z. This is the heading you should write for every problem. Next, you should write a formula. New share is equal to new profit sharing ratio. New share is equal to old share plus share gained or share acquired ಅಂತಾನು ಹೇಳ್ಬೋದು. ಓಕೆ, ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ಡ್. ರಫ್ ವರ್ಕ್ ಮಾಡಿ ಒಂದು ಸೈಡಲ್ಲಿ ರಫ್ ವರ್ಕ್ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಇವಾಗ ಏನೇನು ಕೊಟ್ಟಿದ್ದಾರೆ? ಓಲ್ಡ್ ಶೇರ್ ಈಸ್ ಗಿವನ್, ಓಲ್ಡ್ ಶೇರ್ ಎಕ್ಸ್ ವೈ ಅಂಡ್ ಝೆಡ್ ಶೇರ್ ಈಸ್ ಗಿವನ್. ಇಟ್ ಈಸ್ 4:3:2. 4:3:2. We should convert this ratio into fraction form. 4/9, total 9. 4/9 is to 3/9 is to 2/9. The old share is 4/9, 3/9, 2/9. The share gained is also given. Share gained. Okay, share is gained by X and Y as 2/9 and 1/9. X and Z share gained 2/9 and 1/9. What is new share? Question mark. What is ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಆಯ್ತಲ್ಲ. ಓಲ್ಡ್ ಶೇರ್ ಕೊಟ್ಟಿದ್ದಾರೆ, ಶೇರ್ ಗೇನ್ಡ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನಾವು ಪ್ಲಸ್ ಮಾಡಿ ಫಾರ್ಮುಲಾ ಯೂಸ್ ಮಾಡಿ ಪ್ಲಸ್ ಮಾಡಿದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. ಯಾವುದು? ರಿಮೈನಿಂಗ್ ಪಾರ್ಟ್ನರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನ್ಯೂ ಶೇರ್ ಇಸ್ ಈಕ್ವಲ್ ಟು ಹಿಸ್ old share 4/9. Who is retired? The retired person is Y. Y retired. We have to calculate the new profit sharing ratio for X and Z. Plus, okay, plus symbol is the formula. Plus share gained 2/9. Share gained 2/9. Old share gained 2/9 is equal to same. ನೀವು ನಿನ್ನೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅದು ಗೇನ್ ರೇಷಿಯೋ ಅದೇ ರೀತಿ ಇದು ಪ್ಲಸ್ ಇದೆ. ಪ್ಲಸ್ ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿ ತಗೋಬೇಕು. ಪ್ಲಸ್ ಇದೆ. ಫಸ್ಟ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ. 9 9s are 81. 9 9s are 81. ಫಸ್ಟ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಹಾಕಿ. And then you should find out the amount by multiplying by cross multiplication. Okay, cross multiply ಮಾಡಿ ನೀವು ಅದನ್ನ ಎಂಟ್ರಿ ಮಾಡಬೇಕು.
9 twos are 18. 9 twos are 18 is equal to 36 plus 18 is equal to 54 divided by 81. 54 divided by 81. Next, Z new share is equal to Z old share 2 by 9 plus Z share acquired share gained 1 by 9 is equal to 9 nines are 81. 9 nines are 81. Next, cross multiply 2 nines are 18 plus 9 ones are 9 is equal to 18 plus 9 27 divided by 81. 27 divided by 81 is equal to 54 by 81 is to 27 by 81. Okay, 81 cancel is equal to 54 is to 27. 54 is to 27. This is the new profit sharing ratio. ಇದನ್ನ ಸಿಂಪ್ಲಿಫೈ ಮಾಡಬಹುದು. ನೀವು ಬೇಕಂದ್ರೆ ನೆಕ್ಸ್ಟ್ ಸಿಂಪ್ಲಿಫೈ ಹೇಗೆ ಮಾಡೋದು ಅಂದ್ರೆ ಯಾವುದಾದ್ರೂ ನಂಬರ್ ಇಂದ ಎರಡು ಡಿವೈಡ್ ಆಗಬೇಕು. ಯಾವುದಾದ್ರೂ ಒಂದು ನಂಬರ್ ಇಂದ ಎರಡನ್ನೂ ಡಿವೈಡ್ ಆಗಬೇಕು. ಅಂದ್ರೆ y ಶೇರು ಮತ್ತೆ z ಶೇರ್ ಎರಡು ಡಿವೈಡ್ ಆಗಲ್ಲ ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಿ. ಡಿವೈಡ್ ಆಗುತ್ತೆ. 27 ಇಂದನೇ ಡಿವೈಡ್ ಮಾಡಿ. 20 divided by 27. 27 ಇಂದನೇ ಡಿವೈಡ್ ಆಗುತ್ತೆ. 27 ones are 27 twos are is equal to 2 is to 1. 2 is to 1 is the new share. New share of x and z. New share is 2 is to 1. Okay, ಸಿಂಪ್ಲಿಫೈ ಆದರೆ ಸಿಂಪ್ಲಿಫೈ ಮಾಡಿ. ಅಂದರೆ ಸಿಂಪ್ಲಿಫೈ ಮಾಡುವಾಗ ಎರಡು ನಂಬರ್ ಏನಿದೆ ಅದು ಯಾವುದಾದ್ರೂ ಒಂದು ನಂಬರ್ ಇಂದ ಡಿವೈಡ್ ಆಗಿದೆ. ಅದು ಮ್ಯಾಕ್ಸಿಮಮ್ ನಂಬರ್ ಇಂದ 27 ಇಂದ ಆಗಬೇಕು. ಇನ್ಯಾವುದೋ 9 ಇಂದನೂ ಆಗ್ಬೋದು, 3 ಇಂದನೂ ಆಗ್ಬೋದು. ಬಟ್ ನಮಗೆ 3 ಇಂದ 9 ಇಂದ ಮಾಡೋದು ಬದಲು ಮ್ಯಾಕ್ಸಿಮಮ್ ನಂಬರ್ ಇಂದ ನೋಡಿ 27 ಇಂದಾನೇ ಡಿವೈಡ್ ಆಗಿರುತ್ತೆ. 27 2s are 54. 27 1s are 27. Answer is 2 is to 1. This is called new profit sharing ratio of x and z. X and z. Okay. One more problem. Extra problem. Yes, this is the second problem. When world ratio and share gain are given. Second problem. A, B and C are partners sharing profits and losses in the ratio of 3 is to 2 is to 1. 3 is to 2 is to 1 is old share. This old share 3 is to 2 is to 1. C retires. C partner retires from the business. His share is gained by A and B as 1 by 8 and 1 by 24. 1 by 8 and 1 by 24. Calculate the profit sharing ratio. Okay, this is the second problem. Here, the share gained is given, but the denominator of share gained is different. Not equal. Okay, you see this share gained. The denominator of the share gained by the partners is different. Okay, 1 by 8 and 2 by 24. First we should equal the denominator of remaining partners share gained. First you should write a formula heading calculation of new share or new profit sharing ratio. New share of
A and B. Remaining partners is A and B, continuing partners. And then you should write a formula for calculation of new ratio. New share is equal to, new ratio of new share is equal to old share plus share gained. Share gained. Old share plus share gained. This is given amount. What is the given ratio? Given ratio. Old share is given. Old share of A, B, C is equal to 3:2:1. 3:2:1. That is 3 by total 6. 3/6, 2/6, and 1/6. This is old share of all partners. And then gained share is given. Gained share is equal to, gained share is equal to how much? 1/8 and 1/24. Here the denominator is not equal. First we should equal the denominator of continuing partners gained share. Okay, denominator is 1/8, 8 and 24. We should equal the denominator of A multiplied by 3. Multiplied by 3. 3 ಇಂದ multiply ಮಾಡಿ ನಾವು ಈಕ್ವಲ್ ಮಾಡಬಹುದು. 8 ಇದೆ, 8 24 ಆಗಬೇಕು. 8 24 ಆಗಬೇಕಂದ್ರೆ ನಾವು ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡನ್ನೂ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ, 3/3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವಲ್ ಆಗುತ್ತೆ. 3/3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವಲ್ ಆಗುತ್ತೆ. ದಟ್ ಈಸ್ 3/24. B the same. Here ಎಷ್ಟು ತಗೊಳ್ಳೋಣ? 1/24. 3/24 and 1/24. ಅಂದ್ರೆ ಇಲ್ಲಿ 1/8 ಇದ್ರನ್ನ 3 ಇಂದ ನಾವು ಮಲ್ಟಿಪ್ಲೈ ಮಾಡಿ ಅದನ್ನ ಗುಣಿಸಿ, 3 ಇಂದ ಗುಣಿಸಿದ್ರೆ ನೋಡಿ 3 1s are 3, 3 8s are 24. ಈಕ್ವಲ್ ಆಗುತ್ತೆ. 1/24 ಎರಡು ಈಕ್ವಲ್ ಇರಬೇಕು. ಈಕ್ವಲ್ ಇದ್ದಾಗ ನಾವು ಇಲ್ಲಿ ಮೈನಸ್ ಮಾಡಕ್ಕೆ ಈಸಿ ಆಗುತ್ತೆ. ಈಕ್ವಲ್ ಮಾಡ್ಕೋಬೇಕು ಆಯ್ತಲ್ಲ. ಫಸ್ಟ್ ಈಕ್ವಲ್ ಮಾಡಿ, ಈಕ್ವಲ್ ಇಲ್ಲ ಶೇರ್ ಗೇನ್ ಈಕ್ವಲ್ ಇಲ್ಲ ಅಂದರೆ ಡಿನಾಮಿನೇಟರು ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡಾದ್ಮೇಲೆ ನಿಮ್ಮ ಫಾರ್ಮುಲಾಗೆ ಅಪ್ಲೈ ಮಾಡಿ. ಫಸ್ಟ್ ಒಂದು ಎ ನ್ಯೂ ಶೇರ್ ಇಸ್ ಈಕ್ವಲ್ ಟು ಎ ಓಲ್ಡ್ ಶೇರ್ ಲಾಸ್ಟ್ ಪರ್ಸನ್ ರಿಟೈರ್ಡ್, ಸಿ ರಿಟೈರ್ಡ್. ಎ ಓಲ್ಡ್ ಶೇರ್ 3/6 ಪ್ಲಸ್ A share gained 3/24. 3/24. 3/24 is equal to 6 24s are 144. 6 24s are 144, and then cross multiply 3 into 24. 3 into 24, that is 72 plus 6 3s are 18. 6 3s are 18. 72 plus 18 is equal to 90 by 144. 90 by 144. B new share is equal to B old share 2/6 plus 1/, share gain 1/24 is equal to 6/24 are 144. 6/24 are 144. You can use your calculator for calculation of denominator multiplication.
ಓಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನೀವು ಮಲ್ಟಿಪ್ಲೈ ಮಾಡುವಾಗ ನಿಮ್ಮ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬಹುದು ಎಕ್ಸಾಂಪಲ್ ಅಲೋ ಇದೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 6 into 24 144 and then cross multiply 2 into 24 2 24s are 48 plus 6 ones are 6 48 plus 6 is equal to 54 divided by 144 is equal to 90 by 144 is to 54 by 144 cancel 90 is to 54 90 is to 54 you can simplify you should simplify this ratio ಅಂದ್ರೆ ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕು ಮಾಡೋದಾದ್ರೆ ಅಂದರೆ ಯಾವುದಾದ್ರೂ ಒಂದು ನಂಬರಿಂದ ಇದು ಡಿವೈಡ್ ಆಗಬೇಕು ಮ್ಯಾಕ್ಸಿಮಮ್ ನಂಬರಿಂದ ಡಿವೈಡ್ ಮಾಡಿ ಓಕೆ ಮ್ಯಾಕ್ಸಿಮಮ್ ನಂಬರಿಂದ ಡಿವೈಡ್ ಮಾಡಿ ಇದನ್ನು ತಗೋಬೋದು ಆಗ್ಬೋದಾ ಯಾವುದರಿಂದ ಆಗ್ಬೋದು ನೋಡಿ ಇದು 18 ಇಂದ ಆಗುತ್ತೆ ಫಸ್ಟ್ 18 ಇಂದ 18 5s 18 ತಗೊಳ್ಳಿ ನೀವು 9 ಇಂದನೂ ಆಗ್ಬೋದು ಬಟ್ ನಾವು ಮ್ಯಾಕ್ಸಿಮಮ್ ನಂಬರ್ ತಗೊಳ್ಳೋಣ 9 ಇಂದ ಆಗ್ಬೋದು 3 ಇಂದ ಆಗ್ಬೋದು 6 ಇಂದ ಆಗ್ಬೋದು ಬಟ್ ನಮಗೆ ಮ್ಯಾಕ್ಸಿಮಮ್ ನಂಬರ್ ತಗೋಬೇಕು ಆಯ್ತಾ ಮ್ಯಾಕ್ಸಿಮಮ್ ನಂಬರ್ ಇಂದ ಡಿವೈಡ್ ಮಾಡಿ 18 5s 18 3s is equal to 5:3. The new profit sharing ratio of continuing partner is 5:3. Okay, this is the answer. New profit sharing ratio or new share. New share of A and B is 5:3. Okay, this is the problem, the solution for calculation of new profit sharing ratio when old ratio and share gain are given. This is the first situation, first case. Second case, when the old ratio and share gain when old ratio and gain ratio are given. Okay, we will discuss that calculation in the next class. If any doubts, if you have any doubts or any questions, please send me through the WhatsApp message. Okay, thank you students.